ಅಲ್ರಿ ಪೀಠದ ಯಾಕೆ ನುಗ್ಗುತ್ತೀರಿ? ಏನು ಅವಶ್ಯಕತೆ ಇದ್ದಾಗ ನೀವು ಹೇಳಿದ್ರಿ ಈ ಮಾತನ್ನು. ಆರ್ ಅಶೋಕ್ ಅವರ ಅದು ಯುದ್ಧಕ್ಕೆ ಹೋಗಿದಾರಾ? ಅದು ಯುದ್ಧ ಮಾಡೋದು ನಮ್ಮ ಯುಟಿ ಖಾದರ್ ಅವ್ರ ಜೊತೆಗೆ ಯಾರು ಯುದ್ಧ ಮಾಡ್ತಾಯಿದ್ದೀರಿ? ಪೀಠದ ನುಗ್ಗಿ ಅಂತ ಹೇಳ್ತೀರಿ. ಈ ಆರ್ಡರ್ಗಿಂತಲೂ ಚರ್ಚೆ ಮಾಡಿರಿ, ಚರ್ಚೆ ಅವಕಾಶ ಕೊಡ್ರಿ ಅಂತ ಕೇಳ್ಬೇಕಾಯ್ತಲ್ಲ ನೀವು ಅಂತಲೂ ಮಾತನ್ನು ನಮ್ಮ ರಮೇಶ್ ಬಾಬು ಅವರು ಆರೋಪ ಮಾಡ್ತಾಯಿದ್ದಾರೆ. ಇನ್ನು ಕೆಲವೊಂದಿಷ್ಟು ನಡೀತದೆ ಪಾರ್ಟಿ ದೃಷ್ಟಿ ಇಟ್ಕೊಂಡ ನಮ್ಮ ವಿ ಸುನೀಲ್ ಕುಮಾರ್ ಅವರು BJP ಅವರು ಆದೇಶ ನಿಮ್ಮದು ಸಿ ಎಮ್ ಮುಂದೆ ಅಂತ ಕೇಳ್ತಾ ಇದ್ದಾರೆ. ಸಿ ಎಮ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅದೆಲ್ಲ ಸತ್ಯನ, ಅದು ಅವ್ರು ಹೇಳಿಕೆ ಮಾಡಿರಿ ನಂದು ಅಂದರೆ ನೀವು ಪಾರ್ಟಿ ಪರ ಇದ್ದೀರಿ, ಯು ಆರ್ ನಾಟ್ ಎ ನ್ಯೂಟ್ರಲ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಂಥ ರಾಜಕೀಯ ಪ್ರಯತ್ನ ಮಾಡೋಕ್ಕಿಂತಲೂ ಅದು ಸರಿನೋ ತಪ್ಪು. ಮೊದಲನೇದಾಗಿ ಎಲ್ಲರೂ ಈ ಒಂದು ಪೀಠಕ್ಕೆ ಗೌರವ ಕೊಡೋ ಜೊತೆಗೆ ಅಲ್ಲಿ ನಾಗರಿಕರ ನೀವು ಏನಿದ್ರಪ್ಪ ಪ್ರತಿನಿಧಿ ಇದ್ದೀರಿ, ನಾಯಕರಿದ್ದೀರಿ, ನೀವು ನಾಗರಿಕತೆಯನ್ನು ಬಿಟ್ಟು ನೀವು ವರ್ತನೆ ಮಾಡೋದು ತಪ್ಪ. ಎಲ್ಲರೂ ಎಸ್ ಅಂದಾಗ ಹೂ ಅಂದಾಗ ಇದನ್ನು ಬೆಳೆಸೋದು ತಪ್ಪ ಅನ್ನೋದು ಸರಿ ಕಾಣುವಂಥ ವಿಷಯ. ಆದರೂ ನಮ್ಮ ವಿಶ್ವೇಶ್ವರ ಹೆಗಡೆ ಅವರ ಸಂಸದರು ಅವ್ರು ಹೇಳಿದ ಮಾತನ್ನು ನಾವು ನಿಂತು ವಿಚಾರ ಮಾಡುವಂಥದ್ದು. ಸ್ಪೀಕರ್ ನಿರ್ಧಾರ ಆಘಾತಕಾರಿ ಅಂತ ಹೇಳಿದ್ದಾರೆ. ಆಘಾತಕಾರಿ ಅನ್ನೋಕ್ಕಿಂತಲೂ ಹೌದು ಅವ್ರಿಗೆ ಇನ್ನೊಂದಿಷ್ಟು ಕೆಲವೊಂದು ಕೊಡಬೇಕಾಗಿತ್ತು ಅಥವಾ ತಮ್ಮಲ್ಲಿ ಕರೆದು ಮಾತಾಡಿಸ್ಬೇಕಾಗಿತ್ತು, 18 ಜನರನ್ನ ಸಮಾಧಾನ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಅತಿರೇಕ ಆದಾಗ ಯಾವುದಾದ್ರು ಡಿಸಿಷನ್ ಆಗಿರ್ತದೆ, ಬೇಡ ಇದನ್ನು ಇನ್ನೂ ಕೆಲವೊಂದಿಷ್ಟು ವಿಚಾರ ಮಾಡಿ ಹಿಂದೆ ತಗೊಳ್ಬೋದು. ಯಾಕಂದರೆ ಯುಟಿ ಖಾದರ್ ಅವರು ಪರಮಾಧಿಕಾರ ಪೌರ ಪ್ರಮಾಣ ಒಯ್ದು ಅಥವಾ ಬಿಡೋದು, ಯಾಕಂದ್ರೆ ಅವ್ರು ಅದೊಂದು ಹಕ್ಕದ ಅವ್ರಿಗೆ. ಆ ದಿಶೆ ನೀವು ನೆನಪು ಮಾಡಿಕೊಟ್ಟಿದ್ದೀರಿ, ಕರೆಸಿ ಅವ್ರು ಚರ್ಚೆ ಮಾಡಿ ಇನ್ನೊಮ್ಮೆ ಹಂಗೆ ವಾರ್ನಿಂಗ್ ಮಾಡಿ ಬಿಡೋದು ಉತ್ತಮನ. ಅವರು ಏನಪ್ಪ ಪೂರ್ತಿಯಾಗಿ ಇದು ಮಾಡ್ಬೇಕಂತ ಏನೆಲ್ಲ ಮಾಡಿದ್ದಾರೆ, ಅದು ತಪ್ಪನ. ಅದು ಹಾಳಿ ಎಸೋದು, ಮತ್ತೇನು ಮಾಡೋದು, ಪೀಠದ ಮೇಲೆ ಏರಿ ಹೋಗೋದು, ಇವೆಲ್ಲ ತಪ್ಪುಗಳನ್ನ ಅವರು ತಮ್ಮ ತಪ್ಪುಗಳನ್ನ ಒಪ್ಕೊಂಡ್ರೆ ಇವರು ಅದನ್ನು ಕ್ಷಮಿಸಿ ಅಲ್ಲಿ ಬಿಟ್ಟರೆ ಭಾಳ ಉತ್ತಮ. ಮಾತ್ರ ಇಂಥ ಘಟನೆಗಳು ಆಗದಂಗೆ ನೋಡೋದಾಗ ಇದೇನು ನಮ್ಮ ಯುಟಿ ಖಾದರ್ ಡಿಸಿಷನ್ ತೊಗೊಂಡಿದ್ದಾರೆ, ಇದು ಯೋಗ್ಯದ. ಯಾಕಂದ್ರೆ ಎಲ್ಲಿ ಯಾವ ರೀತಿ ಇರ್ಬೇಕು ಹಂಗೆ ಇರಬೇಕಾಗ್ತದೆ ರೀ. ಅಲ್ಲಿ ಆ ಸ್ಥಾನದ ಗೌರವ ಇರ್ತದೆ, ಆ ಸ್ಥಾನದ ಗೌರವ ಉಳಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಲಕ್ಷಣ ಹೌದು, ಎಲ್ಲನೂ ಹೌದು. ಕೇವಲ ಸಸ್ಪೆಂಡ್ ಮಾಡಿದ್ರು ಒಂದೇ ಕಾರಣಕ್ಕಾಗಿ ಅವ್ರು ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದಾಗಲಿ ಮತ್ತೇನು ಅನ್ನೋದಾಗಲಿ ಅದು ತಪ್ಪಲ್ಲ. ಅದು ಅವ್ರು ಹೇಳಿದ್ರೆ ಅರ್ಥದ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದ್ರೆ ಚರ್ಚೆನ ಮುಖ್ಯಲೆ, ಆ ಚರ್ಚೆಗೆ ಅವಕಾಶ ಕೊಟ್ಟರೆ ಭಾಳ ಉತ್ತಮ. ಅದ್ರ ಜೊತೆಗೆ 18 ಜನರಿಗೆ ಒಂದಿಷ್ಟು ವಾರ್ನಿಂಗ್ ಕೊಟ್ಟ ಮರಳಿ ಅವರ ಬಂದು ಭಾಗವಹಿಸುವಂಥ ಕೆಲಸ ಅಥವಾ ಒಂದು ಆಜ್ಞೆ ಹೊರಡಿಸಿದ್ರೆ ಮತ್ತಷ್ಟು ಏನಾರು ಚೇಂಜ್ ಆಗಬಹುದು ಅಂತೇಳಿ ಪ್ರಜಾಪ್ರಭುತ್ವದಲ್ಲೇ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಮಾತಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.